ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ತಳುಕು ಹಾಗೂ ಬೆಳಗೆರೆ ಮನೆತನಗಳನ್ನು ಅಶ್ವಿನಿ ದೇವತೆಗಳೆಂದು ಕರೆಯುವುದುಂಟು. ಈ ಹಿನ್ನೆಲೆಯಲ್ಲಿ ತಾರಸು ಅವರ ಸ್ಮಾರಕವನ್ನು ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಹೊಸಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಈ ಸರ್ಕಾರಿ ಶಾಲೆಗೆ ತಾರಸು ಅವರ ಪುತ್ಥಳಿ ಮೆರುಗು ತಂದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಹಚ್ಚ ಹಸಿರಾಗಿರುವ ಗಿಡ ಮರಗಳ ನಡುವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 110 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಲಿಯುತ್ತಿದ್ದಾರೆ. 1943ರಲ್ಲಿ ಸ್ಥಾಪಿತವಾಗಿದ್ದ ಇಲ್ಲಿನ ಶಾಲೆ ಇತ್ತೀಚೆಗಷ್ಟೇ ನವೀಕರಣಗೊಂಡಿದ್ದು, ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಿಸುವ ರೀತಿಯಲ್ಲಿ ಆಕರ್ಷಣೀಯವಾಗಿ ಹಸಿರುಕಣ ಇದೆ. ವೈಜ್ಞಾನಿಕ ಅಧ್ಯಯನಕ್ಕೆ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್, ಸ್ಮಾರ್ಟ್ ಟಿವಿ, ಕಂಪ್ಯೂಟರ್ ಬಳಕೆಯ ಕಲಿಕೆಗೆ ಅನುಕೂಲ ಕಲ್ಪಿಸಲಾಗಿದೆ. ಮುಖ್ಯ ಶಿಕ್ಷಕರ ಕೊಠಡಿ ಸೇರಿ ಸುಸಜ್ಜಿತವಾದ ಅಡಿಗೆ ಕೋಣೆ, ನಲಿಕಲಿ ಕೊಠಡಿ ಸೇರಿದಂತೆ 8 ಕೊಠಡಿಗಳು ಅನುಕೂಲವಿದೆ. ಹೊಸಳ್ಳಿ ಮರೈನಟ್ಟಿ ಗ್ರಾಮದ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. ಇಲ್ಲಿನ ಮುಖ್ಯ ಶಿಕ್ಷಕ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀಕಾಂತ್ ಹಾಗೂ ಸಹ ಶಿಕ್ಷಕರೊಡಗೂಡಿ ಶಾಲೆಯನ್ನೇ ಹಸಿರುಕರಣ ಮಾಡಿದ್ದಾರೆ. ಶಾಲಾ ಆವರಣದಲ್ಲಿ ಜಾನಪದ ಸಿರಿಯಜ್ಜಿ ವೇದಿಕೆ ಕಟ್ಟಲಾಗಿದೆ. ಟಿ.ಎನ್. ವೆಂಕಣ್ಣಯ್ಯ ಕಲಾ ಮಂಟಪ ಇದೆ. ಕಸ ಸಂಗ್ರಹಿಸಲು ಕಸಮಿತ್ರ ತೊಟ್ಟಿ ಮಾಡಲಾಗಿದೆ. ಮಳೆ ಕೊಯ್ಲು ವಿಧಾನದಲ್ಲಿ ನೀರಿನ ಸಂಗ್ರಹವಿದೆ. ಮಕ್ಕಳ ಗುಂಪು ಅಧ್ಯಯನಕ್ಕೆ ಗಿಡ ಮರಗಳ ನಡುವೆ ಹಾಸು ಕಲ್ಲುಗಳನ್ನು ಹಾಕಲಾಗಿದ್ದು, ಹಸಿರುಕರಣ ಬೆಳೆಸಲಾಗಿದೆ. ಶಾಲಾ ಶಿಕ್ಷಕರು ಕಾಳಜಿಯಿಂದ ಮಕ್ಕಳ ದಾಖಲಾತಿ ಕಾಪಾಡಿಕೊಳ್ಳಲಾಗಿದೆ. ಖಾಸಗಿ ಶಾಲೆಯನ್ನು ತೊರೆದು 25 ಮಕ್ಕಳು ಈ ಸರ್ಕಾರಿ ಶಾಲೆಗೆ ದಾಖಲಾಗಿರುವುದು ಇಲ್ಲಿನ ವಿಶೇಷವಾಗಿದೆ. ಶಾಲೆಯ ಪರಿಣಾಮಕಾರಿ ಬೋಧನೆ ಮತ್ತು ಕ್ರಿಯಾ ಚಟುವಟಿಕೆಗಳಿಂದ ಮಕ್ಕಳು ಒಳ್ಳೆಯ ಬೆಳವಣಿಗೆ ಇದೆ. ಇದರಿಂದ ಮರೈನಟ್ಟಿ ಗ್ರಾಮದ ಹೆಣ್ಣು ಮಕ್ಕಳು ಮದುವೆಯಾಗಿ ಬೇರೆ ಊರಿಗೆ ಹೋಗಿದ್ದರೂ ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ದಾಖಲು ಮಾಡುತ್ತಿರುವುದು ವಿಶೇಷವಾಗಿದೆ. ಇಲ್ಲಿನ 110 ಮಕ್ಕಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೂ ಗುರುತಿಸಿಕೊಂಡಿದ್ದಾರೆ. ಲಾಂಗ್ ಜಂಪ್, ಚರ್ಚಾ ಸ್ಪರ್ಧೆ, ಥ್ರೋಬಾಲ್ ಇತರೆ ಕ್ರೀಡೆಯಲ್ಲೂ ವಿಜೇತರಾಗಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ತಳುಕಿನ ನೀರು ಹೊಸಳ್ಳಿಯ ಅನ್ನ ಉಂಡು ಬೆಳೆದಿದ್ದು ನಮ್ಮ ಕುಟುಂಬ ಎನ್ನುತ್ತಿದ್ದ ತಾರಸು ಅವರು ಬದುಕಿನ ಆದರ್ಶಕ್ಕೆ ಶಾಲೆಯ ಆವರಣದಲ್ಲಿ ತಾರಸು ಸ್ಮಾರಕ ನಿರ್ಮಾಣ ಮಾಡಲಾಗಿದ್ದು, ಇದಕ್ಕೆ ಶಾಲಾ ಸಮಿತಿ, ಗ್ರಾಮಸ್ಥರು ಮತ್ತು ಹೈಕೋರ್ಟಿನ ನಿವೃತ್ತ ರಿಜಿಸ್ಟ್ರಾರ್ ಜಿ. ಗರಪ್ಪ, ಡಾಕ್ಟರ್ ಕೃಷ್ಣಮೂರ್ತಿ ಅವರ ಪರಿಶ್ರಮ ಇದೆ. ಈ ಶಾಲೆಯ ಕುರಿತಂತೆ ಇಲ್ಲಿನ ಮುಖ್ಯ ಶಿಕ್ಷಕ ಶ್ರೀಕಾಂತ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಮೊದಲಿಗೆ ಊರಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಇತ್ತು. 2007ರಲ್ಲಿ ನಾನು ಬಂದ ಮೇಲೆ ಈ ಶಾಲೆಗೆ ಸುಮಾರು 6 ಎಕರೆ ಜಾಗವನ್ನು ಸರ್ಕಾರದಿಂದ ಈ ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಊರಿನ ಗ್ರಾಮಸ್ಥರು, SDMCರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಶಾಲೆಯಾಗಿ ಹೊರಹೊಮ್ಮಿದೆ. 2008ರಲ್ಲಿ ಜಿಲ್ಲಾ ಸ್ವಚ್ಛತಾ ಶಾಲೆಯಾಗಿ ಹೊಂದಿದೆ. ನಮ್ಮ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ, ಕಲಿಕೋತ್ಸವದಲ್ಲಿ, ಸ್ಪೋರ್ಟ್ಸ್ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಈ ಭಾಗದಲ್ಲಿ ಹೆಚ್ಚು ಸ್ಟ್ರೆಂತ್ ಆಗೋಕ್ಕೆ ಎಲ್ಲ ಶಿಕ್ಷಕರ ಮತ್ತು SDMCರ ಸಹಕಾರ, ಪ್ರೋತ್ಸಾಹವನ್ನು ನಾನು ಸದಾ ಸ್ಮರಿಸುತ್ತೇನೆ. 2007ರಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ, 2020ರಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಮತ್ತು 2021ರಲ್ಲಿ ವೃತ್ತಿ ನಿಕೇತನ ಸಂಸ್ಥೆಯಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ಈ ಶಾಲೆಗೆ ನನಗೆ ಬಂದಿದೆ. ಅವೆಲ್ಲ ಕಾರಣ ನಮ್ಮ ಉತ್ಸಾಹದಿಂದ, ಉತ್ತಮ ಹುಮ್ಮಸ್ಸಿನಿಂದ ಕೆಲಸ ಮಾಡೋದು ನನಗೆ ಪ್ರೇರಣೆ ಆಗಿದೆ. ಪ್ರತಿಯೊಂದು ಹಂತದಲ್ಲಿ ನಮ್ಮ ಎಲ್ಲ